ಛತ್ರಪತಿ ಸಂಭಾಜಿ ಮಹಾರಾಜರ ಅಪ್ರತಿಮ ಸಾಹಸಗಾಥೆ. ಛತ್ರಪತಿ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಪುತ್ರರು ಹಾಗೂ ಅವರ ಪರಂಪರೆಯ ಬಲಿಷ್ಠ ನಾಯಕರು. ಅವರು 1657ರ ಮೇ 14ರಂದು ಜನ್ಮ ತಾಳಿದರು. ತಮ್ಮ ತಾಯಿ ಸಾಯಿ ಬಾಯಿ ಬೀಚಾಲು ಅವರು ಸಾಂಪ್ರದಾಯಿಕ, ಧಾರ್ಮಿಕ ಹಾಗೂ ಪ್ರಬಲ ಆದರ್ಶವಂತರಾಗಿದ್ದರು. ತಂದೆ ಶಿವಾಜಿ ಮಹಾರಾಜರು ಅವರು ಭಾರತದಲ್ಲಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಲು ಜೀವನವನ್ನೇ ಸಮರ್ಪಿಸಿದ್ದರು. ಸಂಭಾಜಿ ರಾಜರು ಮಕ್ಕಳಾಗಿದ್ದಾಗಿನಿಂದಲೇ ವಿದ್ಯೆಯ ಜೊತೆಗೆ ಯುದ್ಧಕೌಶಲ್ಯವನ್ನು ಕಣ್ಮನಸಿ ಮಾಡಿದವರು. ಅವರು ಕೇವಲ 9 ವರ್ಷಗಳ ವಯಸ್ಸಿನಲ್ಲಿ ಸಂಸ್ಕೃತ, ಫಾರ್ಸಿ, ಮರಾಠಿ ಭಾಷೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದರು. ಈ ಬಾಲ್ಯದಲ್ಲಿಯೇ ಯುದ್ಧಕಲೆಯ ಪಾಠಗಳನ್ನು ಕಲಿಯುತ್ತಾ ಧೀರತೆಯ ಮೂಲಕ ಜನಮಾನಸದಲ್ಲಿ ತಮ್ಮನ್ನು ಗುರುತಿಸಿಕೊಂಡರು. ಬಾಲ್ಯ ಮತ್ತು ಯುವಕಾವಸ್ಥೆ. ಶಿವಾಜಿ ಮಹಾರಾಜರು ತಮ್ಮ ಮಗ ಸಂಭಾಜಿ ರಾಜರನ್ನು ರಾಜಕೀಯ ಹಾಗೂ ಯುದ್ಧದ ಕಲೆಗಳ ಬಗ್ಗೆ ತೀವ್ರ ಅಭ್ಯಾಸ ಮಾಡಿಸಿದರು. ಅವರು ತಮ್ಮ ತಂದೆಯ ಸಾನ್ನಿಧ್ಯದಲ್ಲಿ ವೀರತೆಯ ಪಾಠಗಳನ್ನು ಕಲಿತು ಚತುರ್ಭುಜ ಯೋಧರಂತೆ ತೊಡಗಿಸಿಕೊಂಡರು. 1674ರಲ್ಲಿ ಶಿವಾಜಿ ಮಹಾರಾಜರನ್ನು ಛತ್ರಪತಿಯಾಗಿ ಘೋಷಿಸಿದರು. ಇದೇ ಸಮಯದಲ್ಲಿ ಸಂಭಾಜಿ ಮಹಾರಾಜರು ಸಕಾಸ್ಪಣ ರಾಜಕೀಯ ಮತ್ತು ಯುದ್ಧತಂತ್ರಗಳಲ್ಲಿ ನಿರತರಾಗಿದ್ದರು. ಶಿವಾಜಿ ಮಹಾರಾಜರ ನಿಧನ ಮತ್ತು ಸಂಭಾಜಿ ಮಹಾರಾಜರ ಅಭಿಷೇಕ. 1680ರಲ್ಲಿ ಶಿವಾಜಿ ಮಹಾರಾಜರು ನಿಧನರಾದಾಗ ರಾಜಕೀಯ ಅಸ್ಥಿರತೆ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಸಂಭಾಜಿ ರಾಜರು ಕೇವಲ 23 ವರ್ಷಗಳ ಯುವರಾಜರಾಗಿದ್ದರು. ಹಲವರು ರಾಜಗಾದಿ ಹಕ್ಕುಗಳಿಗೆ ತಕರಾರು ಮಾಡಿ ಅಕ್ಕತೆಯನ್ನು ಉಂಟುಮಾಡಲು ಪ್ರಯತ್ನಿಸಿದರು. ಆದರೆ ಸಂಭಾಜಿ ಮಹಾರಾಜರು ತಮ್ಮ ಪ್ರಜಾಪ್ರಿಯತನ ಮತ್ತು ರಾಜಕೀಯ ಚಾತುರ್ಯದಿಂದ ಇಡೀ ಸಾಮ್ರಾಜ್ಯವನ್ನು ತಮ್ಮ ಬಲಗೈಯಲ್ಲಿ ಹಿಡಿದರು. ಮೂಗಲ್ ಸಾಮ್ರಾಜ್ಯ ವಿರುದ್ಧ ಹೋರಾಟ. ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರ ಜೀವನದುದ್ದಕ್ಕೂ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡುವುದು ಅತ್ಯಂತ ಮಹತ್ವಪೂರ್ಣವಾಗಿತ್ತು. ಆದುದರಿಂದ 1681ರಲ್ಲಿ ಔರಂಗಜೇಬ್ ದಕ್ಷಿಣ ಭಾರತದ ಮೇಲೆ ಮೊಘಲ್ ಸಾಮ್ರಾಜ್ಯ ವಿಸ್ತರಿಸಲು ಹೊರಟಾಗ ಸಂಭಾಜಿ ಮಹಾರಾಜರು ಅದನ್ನು ತಡೆಯುವ ಪ್ರತಿಜ್ಞೆ ಮಾಡಿದರು. ಸಂಭಾಜಿ ಮಹಾರಾಜರು ದಕ್ಷಿಣ ಭಾರತದ ಹಲವು ಪ್ರಾಂತ್ಯಗಳನ್ನು ಮುಗ್ಧರನ್ನಾಗಿ ಕಾಯಲು ತಮ್ಮ ಜೀವವನ್ನೇ ಮುಡಿಪಾಗಿ ಹೋರಾಡಿದರು. ಅವರ ಮಿಲಿಟರಿ ಸಾಮರ್ಥ್ಯ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಯ ಕಾರಣ ಮೊಘಲ್ ಸೇನೆ ನಿರಂತರವಾಗಿ ಸೋತಿರುತ್ತಿತ್ತು. ಸಂಭಾಜಿ ಮಹಾರಾಜರ ಯುದ್ಧತಂತ್ರ ಮತ್ತು ಧೈರ್ಯ ಇಡೀ ಮರವಾಡಿ ಜನಾಂಗಕ್ಕೆ ಹೆಮ್ಮೆ ತಂದಿತು. ಧೈರ್ಯ, ಸಮರ್ಥತೆ ಮತ್ತು ಧಾರ್ಮಿಕ ಸಹಿಷ್ಣುತೆ. ಸಂಭಾಜಿ ಮಹಾರಾಜರು ಧಾರ್ಮಿಕ ಭಾವನೆಯೊಂದಿಗೆ ಜನರ ಹಿತಚಿಂತನೆಯನ್ನು ಮುಂದಿಟ್ಟುಕೊಂಡಿದ್ದರು. ಅವರ ಆಡಳಿತದಲ್ಲಿ ಜನಸಾಮಾನ್ಯರು ಸುಖಶಾಂತಿಯ ಜೀವನ ನಡೆಸುತ್ತಿದ್ದರು. ಜೈ ಹಿಂದ್. ಶಿವಾಜಿ ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದ ಜನರನ್ನು ಸಮಾನವಾಗಿ